ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. 1 kg ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹ ಕೂಡ ತುಂಬ ಜನ ಪರದಾಡ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಡಯಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಯಾರು ಏನೇ ಹೇಳಿದ್ರು ಸಹ ಕೂಡ ವಾಕಿಂಗ್ ಮಾಡ್ತಾರೆ. ಸೊ ಯಾರೇನೇ ಹೇಳಿದ್ರು ಸಹ ಕೂಡ ಫಾಲೋ ಮಾಡ್ತಾನೆ ಇರ್ತಾರೆ. ಬಟ್ ಅದರ ರಿಸಲ್ಟ್ ಮಾತ್ರ ಝೀರೋ ಆಗಿರುತ್ತೆ. ಸೊ 1 kg ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ಕೂಡ ತುಂಬಾ ಪರದಾಡ್ಬಿಡ್ತಾರೆ ಜನರು ಇತ್ತೀಚೆಗೆ. ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಡ್ರಿಂಕ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಡ್ರಿಂಕ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾಕಾಗುತ್ತೆ. ಸೊ ಹೊಟ್ಟೆಯ ಸುತ್ತ ಆಗಿರ್ಬೋದು, ಎಲ್ಲೇ ಶೇಖರಣೆಗೊಂಡಿರುವಂತಹ ಬೊಜ್ಜಾಗಿರ್ಬೋದು ಮಂಜಿನಂತೆ ಕರಗಿಬಿಡುತ್ತೆ. ಸೊ ಬನ್ನಿ ತಡ ಮಾಡ್ತೇನೆ, ಈ ಒಂದು ಸೂಪರ್ ಡೂಪರ್ ಆಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ನ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಡ್ರಿಂಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಕಾಫಿ ಎಲ್ಲ ಕಾಯಿಸ್ತೀರಲ್ವ, ಸೊ ಆ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ನಂತರ ಒಂದು 200 ml ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ ಅಥವಾ ಹೋಮ್ ಕಾಳು, 1/2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಮತ್ತು ಒಂದು 8 ರಿಂದ 10 ಎಲೆಗಳಾಗೋಷ್ಟು ಕರಿಬೇವಿನ ಎಲೆ, ಮತ್ತು ಒಂದು ಅರ್ಧ ಲೆಮೆನು ರೌಂಡಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಸುಮಾರು ಒಂದು 5 ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾನು ಇಲ್ಲಿ ಅಜ್ವಾನ ಅಂದರೆ ಹೋಮ್ ಕಾಳನ್ನು ಯೂಸ್ ಮಾಡಿದ್ದೀನಿ. ಮೇಯ್ನಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ನಿಮಗೇನಾದರೂ ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಸೊ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡುತ್ತೆ. ಕರಿಬೇವಿನ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏರ್ ಗ್ರೋತ್ ಆಗೋದಕ್ಕೆ ಆಗಿರ್ಬೋದು, ಏರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಆಗಿರ್ಬೋದು, ನಂತರ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಂಬೆಹಣ್ಣಿನ ರಸದ ಬಗ್ಗೆ ನಿಮಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಎನ್ನುವ ಅಂಶ ಹೇರಳವಾಗಿದ್ದು ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಸಹ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದನ್ನು ಸ್ವಲ್ಪ 5 ನಿಮಿಷದಿಂದ ಒಂದು 8 ನಿಮಿಷದವರೆಗೂ ಸಹ ಕೂಡ ಕಾಯಿಸಿದ ನಂತರ ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಕಾದು ನಂತರ ಒಂದು ಗ್ಲಾಸ್ಗೆ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಜೇನುತುಪ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು, ಇದು ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ, ಆಪ್ಷನಲ್ ಇದು. ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಡ್ರಿಂಕ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಆದ ನಂತರ ಕುಡಿಬೇಕಾಗತ್ತೆ. ನಂತರ 1/2 ಅವರ್ ಯಾವುದೇ ಒಂದು ಟೀ, ಕಾಫಿ, ಬ್ರೇಕ್ಫಾಸ್ಟ್ ಏನನ್ನು ಸಹ ಕೂಡ ಮಾಡಬಾರ್ದು. ಈ ಡ್ರಿಂಕ್ ಕುಡಿದಾದ ನಂತರ ನೀವು ಯಾವುದೇ ಒಂದು 1/2 ಅವರ್ ಏನನ್ನು ಸಹ ಕೂಡ ಸೇವನೆ ಮಾಡಬಾರ್ದು. ಇದೇ ರೀತಿಯಾಗಿ 7 ದಿನಗಳ ಕಾಲ ನೀವು ಸತತವಾಗಿ ಈ ಒಂದು ಡ್ರಿಂಕ್ನ ನೀವು ಸೇವನೆ ಮಾಡಿದ್ದೇ ಆದಲ್ಲಿ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜಾಗಿರ್ಬೋದು, ಎಲ್ಲೇ ಶೇಖರಣೆಗೊಂಡಿರುವಂತಹ ಬೊಜ್ಜಾಗಿರ್ಬೋದು, ಅದು ಮಂಜಿನಂತೆ ಕರಗೋದಕ್ಕೆ ಈ ಒಂದು ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಒಮ್ಮೆ ಟ್ರೈ ಮಾಡಿ, 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. 7 ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಅನ್ನೋದು ಸಂಪೂರ್ಣವಾಗಿ ತಿಳಿದು ಬರುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ಈ ಒಂದು ಡ್ರಿಂಕ್ನ ಜೊತೆಗೇ ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಹೆಲ್ತಿ ಡಯಟ್ ಮಾಡೋದ್ರ ಮೂಲಕ ಮತ್ತು ಎಕ್ಸಸೈಸ್ ಮಾಡೋದ್ರ ಮೂಲಕ, ಅಟ್ಲೀಸ್ಟ್ ಎಕ್ಸಸೈಸ್ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಸಹ ಕೂಡ ಡೈಲಿ ವಾಕಿಂಗ್ ಮಾಡಿ ಇನ್ನೂ ಬೇಗನೆ ರಿಸಲ್ಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಮತ್ತಷ್ಟು ಬ್ಯೂಟಿ ಟಿಪ್ಸ್ ಮತ್ತು ಹೆಲ್ತ್ ಟಿಪ್ಸ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.